वो अलग ही लेवल का बंदा था। डिप्रेशन। रोम रोम भाइयों, सिस्टम पार देंगे। जल्दी वहाँ पे हटो। ससुर अलग ही लेवल का बंदा था। ಮತ್ತಿನ ಜರ್ನಿ ಚಿಕ್ಕಮಗಳೂರಿನ ಸುಂದರ ಝೆಡ್ ಪಾಯಿಂಟ್ಗೆ. ನಮಸ್ಕಾರ ರೀ ಜನ್ರೆ, ನಾವೆಲ್ಲ ಫುಲ್ ಜೋಶ್ನಾಗ ಒಂದು ದಿನ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಒಟ್ಟು 20 ಜನವರಿ ಹೆಲ್ತ್ ಕಾಪಾಡ್ಕೋಬೇಕು ಅಂತ ಹೊರಟಿದ್ವಿ. ಆದ್ರೆ ಅಲ್ಲಿ ಹೋಗಿ ಬಂದ್ಮೇಲೆ ಗೊತ್ತಾಯ್ತು ನಮ್ ಹೆಲ್ತ್ ಗಿಂತ ನಮ್ ಫ್ರೆಂಡ್ಸ್ ಕಾಮಿಡಿನೇ ಜಾಸ್ತಿ ಇತ್ತು ಅಂತ. ಆ ಟಿಕೆಟ್ ಟೋಕನ್ ಕಥೆ. ಬೆಳ್ಳಂಬೆಳಿಗ್ಗೆ ಅಲ್ಲಿಗೆ ತಲುಪಿ ಆ ಟಿಕೆಟ್ ಕೌಂಟರ್ ಹತ್ತಿರ ಹೋದ್ವಿ. ಅಲ್ಲಿ ಟೋಕನ್ ತಗೊಳ್ಳುವಾಗ ಒಬ್ಬ ಕೇಳಿದ, ಅಣ್ಣ ಎಷ್ಟು ದೂರ ಐತ್ರಿ ಇದು ಅಂತ. ಅವರು ಅಂದ್ರು, ಸರಳ ಅದ ನೋಡ್ರಿ, 4 ಕಿಲೋಮೀಟರ್ ಅಷ್ಟೇ ಅಂದ್ರು. ನಾವೆಲ್ಲ ಓವರ್ ಕಾನ್ಫಿಡೆನ್ಸ್ ನಾವು ಜಿಮ್ಗೆ ಹೋಗೋರು ಆರಾಮಾಗಿ ಹತ್ತತೀವಿ ಅಂದುಕೊಂಡು ನಡಿಗೆ ಶುರು ಮಾಡಿದ್ವಿ. ಕೆಲವರು ಫೋನಿನಲ್ಲಿ ಬ್ಯೂಸಿ, ಇನ್ನು ಕೆಲವರು ಸುಸ್ತಾಗಿ ಕುಳಿತು. ಹೋಗ್ತಾ ಹೋಗ್ತಾ ಆ ದಾರಿ ಹೆಂಗಿತ್ತು ಅಂದ್ರೆ ನಮಗೆ ಹೋಗೋಕೆ ದಾರಿನೇ ಸಿಗ್ತಿರ್ಲಿಲ್ಲ. ಕಲ್ಲು ಮಣ್ಣು ಮೇಲೆ ಆ ಸ್ಕ್ರಾಮ್ಲಿಂಗ್ ಮಾಡ್ತಾ ಹತ್ತುವಾಗ ಗೊತ್ತಾಯ್ತು 4 ಕಿಲೋಮೀಟರ್ ಅಂದ್ರೆ ಸುಮ್ನೆ ಅಲ್ಲ ರೀ. ಒಬ್ಬ ಫ್ರೆಂಡ್ ಹತ್ತುವಾಗ ಜಾರಿ ಬೀಳೋಕೆ ಬಂದ. ಅವನು ಏನ್ ಹೇಳ್ತಾನೆ ಗೊತ್ತಾ? ಬಂತು ನೋಡ್ರಿ ಅಸಲಿ ಆಟ, ಈ ಕಲ್ಲು ಹತ್ತುವುದಕ್ಕೆ ಸ್ಕ್ರಾಂಬ್ಲಿಂಗ್. ನಮಗೆ ಗೊತ್ತಿರೋದು ಒಂದೇ, ಕೈ ಹಿಡಿದು ಎಳೆಯೋದು ಇಲ್ಲ ಕಾಲು ಹಿಡಿದು ಜಗ್ಗೋದು. ಒಬ್ಬ ಹತ್ತಬಾಕತ್ತಾನ ಅಂದ್ರೆ ಹಿಂದಿಂದ 4 ಮಂದಿ ಅವನ ಚಡ್ಡಿ ಹಿಡಿದು ಎಳೆಯೋದೇ ಆತು. ಗೆಳೆತನ ಅಂದ್ರೆ ಇದ ಅಲ್ವೇನ್ರಿ? ರಿವರ್ ಫಾಲ್ಸ್ ಮಜಾ. ಮಧ್ಯದಲ್ಲಿ ಆ ನದಿ ಹರಿಯೂ ಜಾಗ ಬಂತು. ಆ ತಂಪು ನೀರು ನೋಡಿ ಎಲ್ಲರೂ ಹಾರಿ ಬಿದ್ವಿ. ಕಾಲು ಹಾಕಿದ ಕೂಡಲೇ ಮೈಯೆಲ್ಲ ಜುಮ್ಮಂದ್ವು. ಫೋಟೋ ತೆಗೆಸೋಕೆ ಒಬ್ಬೊಬ್ಬರು ಕೊಡೋ ಪೋಸ್ ನೋಡ್ಬೇಕಿತ್ತು. ಒಬ್ಬನಂತೂ ಜಲಪಾತದ ಕೆಳಗೆ ನಿಂತು ಬಾಹುಬಲಿ ರೇಂಜ್ಗೆ ಫೋಸ್ ಕೊಟ್ಟ. ಇದ ನೋಡ್ರಿ ನಮ್ಮ ಹಸಿರು ಕಾಡು. ಹಕ್ಕಿಗಳು ಚಿಲಿಪಿಲಿ ಅನ್ಬಾಕತ್ತಾವ. ಆದ್ರೆ ಈ ನಮ್ಮ ದೋಸ್ತರು ಸುಮ್ಮ ಇರಬೇಕಲ್ಲ. ಒಬ್ಬ ಅಂತಾನ, ಇನ್ನ ಎಷ್ಟ್ ದೂರ ಐತಲೆ, ಇನ್ನೊಬ್ಬ ಇಲ್ಲಿ ನೆಟ್ವರ್ಕ್ ಬರಬಾಕತ್ತಿಲ್ಲೋ ಮಾರಾಯ ಅಂತ ಅಳಬಾಕತ್ತಾನ. ಎಲೆ ಪ್ರಕೃತಿ ಸೌಂದರ್ಯ ನೋಡೋದು ಬಿಟ್ಟು ಆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡ್ ಮಧ್ಯದಾಗ ಒಂದ ಚಲೋ ಹಳ್ಳ ಸಿಕ್ತು. ಅಬ್ಬಬ್ಬ ಎಂತ ತಂಪು ನೀರು. ಆ ನೀರು ಕುಡಿಬ್ಯಾಡಲೆ, ಅದ್ರಾಗ ಹಿರಿಯಾರು ಕಾಲು ತೊಳಿತಾರ ಅಂತ ಒಬ್ಬ ಹೆದರಿಸಾಕತ್ತಾನ. ಇಲ್ಲಿ ಕುಂತ ಮೇಲೆ ಜಗತ್ತಿನ ಚಿಂತೆ ಎಲ್ಲಾ ಮರೆತು ಹೋತು ಅಂದಂಗ ಆಯ್ತು. ಚಿಕ್ಕ ನೀರಿನ ಹರಿವು, ಸ್ಟ್ರೀಮ್. ನೀರನ್ನು ಮುಖಕ್ಕೆ ಎರಚಿಕೊಳ್ಳುವುದು, ಕಲ್ಲುಗಳ ಮೇಲೆ ಕುಳಿತು ಹರಟೆ ಹೊಡೆಯುವುದು. ಮಧ್ಯೆ ಸಿಕ್ಕ ಆ ತಂಪಾದ ಹಳ್ಳದ ನೀರು ಅಮೃತದಂತಿತ್ತು. ಅಲ್ಲಿ ಕಾಲು ನೆನೆಸಿ ಕುಳಿತಾಗ ಸಿಕ್ಕ ಸುಖ ಬಹುಶಃ ಮತ್ಯಾವುದರಲ್ಲೂ ಇಲ್ಲ. ಪ್ರಕೃತಿಯೇ ಒಂದು ದೊಡ್ಡ ವೈದ್ಯೆ. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಸ್ಪರ್ಶದಿಂದ. ಜೀವನ ಅಂದ್ರೆ ಬರೀ ಕೆಲಸ ಅಷ್ಟೇ ಅಲ್ಲ, ಆಗಾಗ ಪ್ರಕೃತಿಯ ಮಡಿಲಿಗೆ ಹೋಗಿ ಮಗುವಾಗಬೇಕು. ಇಂದು ನಾವು ನಮ್ಮ 20 ಜನರ ಗ್ಯಾಂಗ್ ಜೊತೆ ಸೇರಿ ಹೊರಟಿದ್ದು ಜಿಮ್ ಫ್ರೆಂಡ್ ಬಗ್ಗೆ. ಅವನು ದೊಡ್ಡ ಬಾಡಿ ಬಿಲ್ಡರ್ ರೀ, ಆದ್ರೆ ಅರ್ಧ ಬೆಟ್ಟ ಹತ್ತುಷ್ಟರಲ್ಲಿ ಅವನ ಬಾರಿ ಒಳಗಿರೋ ಉಸಿರು ಸಾಲ ಮಾಡಿ ತಂದ ಹಾಗೆ ಆಗ್ಬಿಟ್ಟಿತ್ತು. ಜಿಮ್ನಾಗ ಡಂಬಲ್ಸ್ ಎತ್ತೋದು ಬೇರೆ, ಇಲ್ಲಿ ಕಾಲು ಎತ್ತೋದು ಬೇರೆ ಅಂತ ಅಲ್ಲಿ ಗೊತ್ತಾಯ್ತು ನೋಡ್ರಿ. ರೀಲ್ಸ್ ಹುಚ್ಚು. ಕೆಲವರಂತೂ ಟ್ರೆಕ್ಕಿಂಗ್ ಮಾಡೋಕೆ ಬಂದಿದ್ದರೋ ಅಥವಾ ಫೋನ್ ನಡುಗಿಸೋಕೆ ಬಂದಿದ್ದರೋ ಗೊತ್ತಿಲ್ಲ. ಬೆಟ್ಟದ ತುದಿಯಲ್ಲಿ ನಿಂತು ವ್ಯೂ ಸೂಪರ್ ಇದೆ ಅನ್ನೋದಕ್ಕಿಂತ ನೆಟ್ವರ್ಕ್ ಸಿಗ್ತಾ ಇಲ್ಲ, ಸ್ಟೋರಿ ಹಾಕೋಕೆ ಆಗಲ್ಲ ಅಂತ ಅಳೋರೇ ಜಾಸ್ತಿ ಇದ್ರು. ಈಗ ನೋಡ್ರಿ ಝೆಡ್ ಪಾಯಿಂಟ್ ಹತ್ತಬೇಕಾದ್ರೆ ಒಬ್ಬೊಬ್ಬರ ಮುಖ ಸಪ್ಪಗಾಗಿವಾವ್. ಈ ನಮ್ಮ 20 ಮಂದಿ ಸೈನ್ಯ ಇವತ್ತು ಬೆಟ್ಟ ಅಳ್ಳಾಡಿಸಾಕ ಹೊರಟೈತಿ ನೋಡ್ರಿ. ಹೋಗುವಾಗ ಅಷ್ಟೋ ಇಷ್ಟೋ ಡಯಟ್ ಮಾತು ಆಡಿದ್ದೆವು. ವಾಪಸ್ ಬರುವಾಗ ಮಾತ್ರ ಆ ದಬಾ ಹೋಟೆಲ್ ಕಂಡ ಕೂಡಲೇ ಹಸಿದು ಬಂದಿರೋ ಹುಲಿಗಳ ತರಹ ಮುಗಿಬಿದ್ದೆವು.
ಡಯಟ್ ಎಲ್ಲ ಅಲ್ಲೇ ಝೆಡ್ ಪಾಯಿಂಟ್ ಗಾಳಿಗೆ ಹಾರಿ ಹೋಗಿತ್ತು. ಕೊನೆಯದಾಗಿ ಒಂದ್ ಮಾತು ರೀ, ಟ್ರೆಕ್ಕಿಂಗ್ ಹೋದ್ರೆ ಕಾಲು ನೋವು ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಮಗೆ ಮಾತ್ರ ನಕ್ಕು ನಕ್ಕು ಹೊಟ್ಟೆ ನೋವು ಬಂತು. ಯಾಕಂದ್ರೆ ಬೆಟ್ಟ ಹತ್ತುದು ಒಂದು ಸಾಹಸ, ಆದ್ರೆ ಇಂಥ ನಮೂನೆ ಗೆಳೆಯರನ್ನ ಕರ್ಕೊಂಡು ಹೋಗೋದು ಅದಕ್ಕಿಂತ ದೊಡ್ಡ ಸಾಹಸ ರೀ. ಹೇಗೂ ಕಷ್ಟಪಟ್ಟು ಆ ಝೆಡ್ ಪಾಯಿಂಟ್ ವ್ಯೂ ಪಾಯಿಂಟ್ಗೆ ತಲುಪಿದ್ವಿ ನೋಡ್ರಿ. ಅಬ್ಬಬ್ಬ, ಅಲ್ಲಿಂದ ಕೆಳಗೆ ನೋಡಿದ್ರೆ ಸ್ವರ್ಗ ಪ್ರಕೃತಿ ಏನ್ ಹೇಳ್ತೆ ಗೊತ್ತಾ? ಅನ್ಸುತ್ತೆ. ಆ ಗಾಳಿ ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಬರ್ ಮಾಡ್ಕೋಬೇಕು ಅಂತ. ಆ ಸೌಂದರ್ಯ ನೋಡ್ತಾ ನಿಂತು ಬಿಟ್ವಿ. ದಣಿವು ಹೋಯ್ತು, ಮನಸ್ಸು ಫುಲ್ ಖುಷಿ ಆಯ್ತು. ಹೋಗಿ ಮುಟ್ಟಿದ್ವಿ ನೋಡ್ರಿ ಝೆಡ್ ಪಾಯಿಂಟ್. ಎಲೆಲೆ ಮಂಜು ನೋಡಿದ್ರೆ ಮೈ ಮೇಲೆ ಕಂಬಳಿ ಹುದಿಸಿದಂಗ ಐತಿ. ಆ ಜಲಪಾತ ನೋಡಿ ನಮ್ಮ ಮಂದಿ ವಾಹ್ ಮಲ್ಲಾಡ್ ಅಂದ್ರ ಮಲ್ಲಾಡ್ರಿ ಅಂತ ಬೊಬ್ಬೆ ಹೊಡೆಯಾಕತ್ತಾರ. ಈ 20 ಮಂದಿ ದೋಸ್ತರು ಕೂಡಿದ್ರ ಸ್ವರ್ಗನ ಭೂಮಿ ಮೇಲೆ ಇಳಿಸಬಹುದು ನೋಡ್ರಿ. ಕೊನೆ ಮಾತು ಎಂಡಿಂಗ್. ಒಟ್ಟಾರೆ ಹೇಳ್ಬೇಕಂದ್ರೆ ಆ 4 ಕಿಲೋಮೀಟರ್ ದಾರಿ ನಮಗೆ ಜೀವನದ ಪಾಠ ಕಲಿಸಿತು. ಜೀವನದಲ್ಲಿ ಗುರಿ ಮುಟ್ಟೋದು ಕಷ್ಟ ಇರಬಹುದು, ಆದ್ರ ಜೊತೆಗೆ ಇಂಥ ನಮೂನೆ ಗೆಳೆಯರು ಇದ್ರೆ ಆ ದಾರಿನೂ ಸುಲಭ ಅನ್ಸುತ್ತೆ. ಧನ್ಯವಾದಗಳು ರೀ.